ಹುಡುಗನಿಗೆ ಒಬ್ಬ ತಂದೆ ಹೇಳ್ತಾರಂತೆ, ನಿನಗೆ ಯಾವಾಗ ಯಾವಾಗ ಕೋಪ ಬರುತ್ತೋ ಒಂದು ಹಲ್ಗೆ ಇರುತ್ತಂತೆ, ಹಲ್ಗೆ ಮೇಲೆ ಒಂದು ಬಾಗಿಲಿಂದ ಹಲ್ಗೆ, ಆ ಹಲ್ಗೆ ಮೇಲೆ ಹೋಗಿ ಒಂದೊಂದು ಮೊಳೆಯನ್ನು ಹೊಡಿ. ಈ ಕೋಪ ಬಂದ ತಕ್ಷಣ ಹೋಗೊಂದು ಮೊಳೆ ಹೊಡಿ, ನೀವು ಕೋಪ ಕಡಿಮೆ ಆದ ತಕ್ಷಣ ಅದನ್ನು ಕಿತ್ಕೊಂಬ ಅಂತ. ಸೊ ಒಂದು ತಿಂಗಳು ಬಿಟ್ಟು ಆ ಹಲ್ಗೆ ನೋಡ್ತಾರಂತೆ, ಆ ಹಲ್ಗೆ ಪೂರ ಮಳೆ ಹೊಡೆದಿರುವಂತಹ ಒಂದು ಮಾರ್ಕ್ಸ್ ಇರುತ್ತೆ. ಸೊ ಆವಾಗ ತಂದೆ ಹೇಳ್ತಾರಂತೆ, ನೋಡು ಆ ಒಂದು ನೀನು ಕೋಪ ಬಂತು, ಮೊಳೆ ಹೊಡೆದ, ಆ ಮೊಳೆ ನೀನು ತೆಗೆದು ಬಿಟ್ಟೆ, ಬಟ್ ಅದು ಮಾಡಿದಂಥ ಇಂಪ್ಯಾಕ್ಟ್ ಏನಿದೆ ಅದು ಇಡೀ ಹಲ್ಗೆಯನ್ನು ಕಿತ್ಬಿಡ್ತು, ಮಾರ್ಕ್ಸನ್ನು ಬಿಟ್ಬಿಡ್ತು. ಅದೇ ರೀತಿ ನಾವು ಕೋಪ ಬಂದಾಗ ಜೀವನದಲ್ಲಿ ನಾವು ಮಾಡುವಂಥ ತಪ್ಪು, ನಾವು ಆಡುವಂಥ ಮಾತು, ನಾವು ಆಮೇಲೆ ಅದು ಹೆಂಗೋ ಸರಿ ಮಾಡ್ಕೋಬೋದು, ಆದರೆ ಆ ಮಾಡುವಂಥ ಇಂಪ್ಯಾಕ್ಟ್ ಏನಿದೆ ಅದು ಯಾವತ್ತೂ ಕೂಡ ಸರಿ ಮಾಡೋಕ್ಕಾಗಲ್ಲ. ಸೊ ಕೋಪದಲ್ಲಿ ನಾವು ಆಡುವಂಥ ಮಾತು ಏನಾಗ್ಬಿಡುತ್ತೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಸೊ ಅದನ್ನು ಕೂಡ ನಮ್ಮ ಯುವಕರು ಇವತ್ತು ಅರ್ಥ ಮಾಡ್ಕೋಬೇಕು. ಇನ್ನೊಂದು ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಬೇಕು. ಬಿಕಾಸ್ ಪುಷ್ಪ ಮೂವಿ ನೋಡ್ಬಿಟ್ಟು ಎಲ್ಲ ನಾನು ತಗ್ಗದೇ ಇಲ್ಲ ಅಂತಾರೆ. ಸೊ ಜೀವನದಲ್ಲಿ ಹಾಗಿದ್ರೆ ಆಗಲ್ಲ, ನಾವು ತಗ್ಗಿ ಬಗ್ಗಿ ಇರಬೇಕಾಗುತ್ತೆ. ಒಂದು ದೊಡ್ಡ ಬಿರುಗಾಳಿ ಬಂತು ಅಂದ ತಕ್ಷಣ ಈ ದೊಡ್ಡ ದೊಡ್ಡ ಮರಗಳೆಲ್ಲ ಏನಿರುತ್ತೆ ಅದು ಬಿದ್ದೋಗ್ಬಿಡುತ್ತೆ ಬಿರುಗಾಳಿಗೆ. ಈ ಸಣ್ಣ ಸಣ್ಣ ಸಸಿಗಳೇನಿರುತ್ತೆ ಅದು ಬಾಗಿ ನಾಜೂಕಾಗಿ ಮತ್ತೆ ಮೇಲೆ ಹೇಳುತ್ತೆ. ಅದೇ ರೀತಿ ಜೀವನದಲ್ಲೂ ಕೂಡ ಸಮಸ್ಯೆಗಳು ಬಂದ ತಕ್ಷಣ ನಾನೇ ದೊಡ್ಡವನು ಅಂತ ನಿಂತ್ಕೊಬಿಟ್ರೆ ಆ ಸಮಸ್ಯೆಗಳು ಮುಂದೆ ನಾವು ಮನುಷ್ಯರು ಏನೂ ಅಲ್ಲ, ಬಿದ್ದೋಗ್ತೀವಿ. ಬಟ್ ಕೆಲವೊಂದು ಸಿಚುವೇಶನ್ಸ್ ಬಂದಾಗ ಇಲ್ಲಪ್ಪ ನೀವೇ ದೊಡ್ಡವರು, ಹೀಗೆ ಇರಬೇಕು, ನಾನು ತಗ್ಗಿ ಬಗ್ಗಿ ನಡೀತೀನಿ ಅಂತ ಬಗ್ಗಿ ನಾವೊಂದು ಸ್ವಲ್ಪ ಸರಳವಾಗಿ ಬಗ್ಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಆ ಸಮಸ್ಯೆಯಿಂದ ಪಾರಾದರೆ ಜೀವನದಲ್ಲಿ ನಾವು ತುಂಬ ಎತ್ತರಕ್ಕೆ ಹೋಗ್ಬೋದು. ಸೊ ಇದನ್ನೊಂದು ನಾವು ಇವತ್ತಿನ ಯೂತ್ಸ್ ಅರ್ಥ ಮಾಡ್ಕೋಬೇಕಾಗಿದೆ.